ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಎಲ್ಲ ನನ್ನ ಆತ್ಮೀಯ ಜ್ಯೋತಿಷ್ಯ ವೀಕ್ಷಕರಿಗೆ ಜ್ಯೋತಿಷಿ ವಾಸ್ತುತಜ್ಞ ಡಾಕ್ಟರ್ ವಿಶ್ವನಾಥ್ ಭಾಗವತ್ ಮಾಡುವಂತಹ ನಮಸ್ಕಾರಗಳು, ವಂದನೆಗಳು. ಸ್ನೇಹಿತರೆ, 2024 ಆಗಸ್ಟ್ ತಿಂಗಳಿನ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯ ಮಾಸ ಭವಿಷ್ಯವನ್ನು ನೋಡ್ತಕ್ಕಂತಹ ಸಂದರ್ಭ. ನನ್ನ ಪ್ರೆಡಿಕ್ಷನ್ ನಿಮಗೆ 100ಕ್ಕೆ 100ರಷ್ಟು ಸತ್ಯ ಆಗುತ್ತೆ ಅನ್ನುವಂಥದ್ದನ್ನು ತಿಳಿಸಿದ್ದೀರಿ, ಬಹಳ ಸಂತೋಷ. ನನ್ನ ಚಾನಲ್ನ ಹೊಸದಾಗಿ ವೀಕ್ಷಣೆ ಮಾಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಿಕಾಸ್ ನಾನು ನನ್ನ ಚಾನಲ್ನ ಸಬ್ಸ್ಕ್ರೈಬರ್ಸ್ಗೆ ಉಚಿತವಾಗಿ ಯಂತ್ರವನ್ನು ನೀಡ್ತಾ ಇದ್ದೇನೆ. ಧಾರಣಾ ಯಂತ್ರ, ವಿದ್ಯಾರ್ಥಿಗಳಿಗೆ ನೀಲ ಸರಸ್ವತಿ ಯಂತ್ರ, ಅಥವಾ ವೃತ್ತಿಯನ್ನು ಉದ್ಯೋಗವನ್ನು ಮಾಡ್ತಾ ಇರ್ತಕ್ಕಂಥವ್ರಿಗೆ ಧನಾಕರ್ಷಣ ಯಂತ್ರ, ಋಣಮೋಚಕ ಯಂತ್ರಗಳು, ಹಾಗೂ ದಂಪತಿಗಳಿಗೆ ಗಂಧರ್ವ ಯಂತ್ರ, ಈ ರೀತಿಯಾಗಿ ಹಲವು ರೀತಿಯಾಗಿರ್ತಕ್ಕಂಥ ಯಂತ್ರಗಳನ್ನು, ಧಾರಣಾ ಯಂತ್ರಗಳನ್ನು ಉಚಿತವಾಗಿ ನೀಡುತ್ತಾ ಇದ್ದೇನೆ. ಹಾಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 4 ಜನರಿಗೆ ಈ ವಿಷಯವನ್ನು ತಿಳಿಸಿ ಫ್ರೀ ಯಂತ್ರ ಕೊಡ್ತಾ ಇದ್ದೇನೆ. ವೈ? ಬಿಕಾಸ್ ಆಫ್ ಲೋಕಕ್ಕೆ ಒಂದು ಒಳ್ಳೆಯದನ್ನು ಮಾಡಬೇಕು, ಒಳ್ಳೆಯ ಕೆಲಸ ಮಾಡಬೇಕು ಅನ್ನೋಂಥ ಉದ್ದೇಶದಿಂದ. ನೋ ಕಮರ್ಷಿಯಲ್ ಎಲಿಮೆಂಟ್ಸ್. ಹಾಗಾಗಿ ಈಗ ಅನುರಾಧ ನಕ್ಷತ್ರ, ಜ್ಯೇಷ್ಠ ನಕ್ಷತ್ರ ಹಾಗೂ ವಿಶಾಖ ನಕ್ಷತ್ರ 4ನೇ ಚರಣಕ್ಕೆ ಬರುವಂತಹ ವೃಶ್ಚಿಕ ರಾಶಿಯನ್ನು ಭವಿಷ್ಯವನ್ನು ನೋಡೋಣ. ವೃಶ್ಚಿಕ ರಾಶಿ ಅಧಿಪತಿಯಾಗಿರ್ತಕ್ಕಂಥವನು ಕುಜ. ನೋಡಿ, ವೃಶ್ಚಿಕ ರಾಶಿ ಅರ್ಧಾಷ್ಟಮ ಶನಿ ನಡೀತಾ ಇದೆ. ಅಂದರೆ ಶನಿ 4ನೇ ಮನೆಯಲ್ಲಿದ್ದಾರೆ, ಪಂಚಮದಲ್ಲಿ ರಾಹು, ಅದೇ ರೀತಿಯಾಗಿ ಗುರು ಸಪ್ತಮದಲ್ಲಿ, ಕುಜ ಸಪ್ತಮದಿಂದ ಅಷ್ಟಮಕ್ಕೆ ಹೋಗ್ತಾರೆ, ಬುಧ ವಕ್ರಿಯಾಗಿ ಕರ್ಮಸ್ಥಾನದಿಂದ ಭಾಗ್ಯಸ್ಥಾನಕ್ಕೆ 10ನೇ ಮನೆಯಿಂದ 9ನೇ ಮನೆಗೆ ಬರ್ತಾರೆ, ರವಿ 10ನೇ ಮನೆಯಲ್ಲಿರ್ತಾರೆ ಕರ್ಮಸ್ಥಾನದಲ್ಲಿ, ಶುಕ್ರ ಕರ್ಮಸ್ಥಾನದಿಂದ ಏಕಾದಶ ಸ್ಥಾನಕ್ಕೆ, ಹಾಗೂ ಕೇತು 11ನೇ ಮನೆಯಲ್ಲಿ. ಈ ಪೊಸಿಷನ್ಗಳ ಆಧಾರದ ಮೇಲೆ 100ಕ್ಕೆ 200% ಸತ್ಯವಾಗುವಂತಹ ಮಾಸ ಭವಿಷ್ಯ. ತುಂಬ ಮೊದಲೇ ಕೊಟ್ಟರೆ ಆ ಭವಿಷ್ಯ ಸತ್ಯ ಆಗೋದಿಲ್ಲ. ಬಿಕಾಸ್ ಆ ಗ್ರಹಗಳು ತನ್ನ ಪೊಸಿಷನನ್ನು ಆಕ್ಯುಪೈ ಮಾಡಿಕೊಂಡ ಮೇಲೆ ಹೇಳಬೇಕು. ಮೊದಲೇ ನೀವು ಭವಿಷ್ಯ ತಿಳಿಸ್ತಾ ಇದ್ದೀರಿ, ತಿಂಗಳಾನುಗಟ್ಟಲೆ ಮೊದಲೇ ಜುಲೈ ತಿಂಗಳಲ್ಲೇ ಆಗಸ್ಟ್ ತಿಂಗಳಲ್ಲಿ ಭವಿಷ್ಯ ಹೇಳ್ತಾ ಇದ್ದೀನಿ ಅಂತಂದರೆ ಇದರ ಅರ್ಥ ಏನಾಗುತ್ತೆ? ನೀವು ಕಮರ್ಷಿಯಲ್ ಎಲಿಮೆಂಟ್ಸು, ವ್ಯೂಸ್ಗೋಸ್ಕರ ಅಥವಾ ಸಬ್ಸ್ಕ್ರೈಬರ್ಸ್ಗೋಸ್ಕರ ಹೇಳ್ತಾ ಇದ್ದೀರಿ ಅಂತ ಅಷ್ಟೇ ಅರ್ಥ. ಸ್ವಾಮಿ, ನಿಮ್ಮದು ಮೊದಲೇ ಬರ್ತಾ ಇದೆಯಲ್ವ, 12 ರಾಶಿ ಕಂಪ್ಲೀಟ್ ಮಾಡಬೇಕು. ಹಾಗಾಗಿ ಬಟ್ ನೀವು ಭವಿಷ್ಯ ನೋಡುವಂತಹ ಸಂದರ್ಭದಲ್ಲಿ ಯಾವಾಗ ನೋಡಬೇಕು? ಆಗಸ್ಟ್ 1ನೇ ತಾರೀಕಿಂದ ಆಗಸ್ಟ್ ಎಂಡ್ವರೆಗೆ. ಅಂದರೆ ಆ ಮಾಸ ಶುರು ಆದಮೇಲೆ ಆ ಭವಿಷ್ಯ ನೋಡಬೇಕು. ಅದಕ್ಕೂ ಮೊದಲೇ ನೋಡಿದ್ರೆ ಪ್ರಯೋಜನ ಇಲ್ಲ. ಮೊದಲೇ ನೋಡಿದ್ರೆ ಅದು ಯಾವುದೂ ಸತ್ಯವೂ ಆಗೋದಿಲ್ಲ. ಯಾಕೆಂತಂದ್ರೆ ಅನುಷ್ಠಾನ ಬಲ ಮತ್ತು ಗ್ರಹಗಳ ಪೊಸಿಷನ್, ಗ್ರಹಗಳು ಹೇಳಿದಂತಹ ಪ್ಲೇಸ್ಮೆಂಟ್ ಬಂದ ಮೇಲೆ ಮಾತ್ರ ಅನುಷ್ಠಾನ ಸಿದ್ಧಿಯಾಗತ್ತೆ. ಹಾಗಾಗಿ ಈಗ ವೃಶ್ಚಿಕ ರಾಶಿಯ ಭವಿಷ್ಯವನ್ನು ನೋಡ್ತಾ ಹೋಗೋಣ. ಶನಿ 4ನೇ ಮನೆಯಲ್ಲಿ ಅರ್ಧಾಷ್ಟಮ ಶನಿ. ವೃಶ್ಚಿಕ ರಾಶಿಯವರಿಗೆ ಗುರುಬಲ ಇದ್ದರೂ ಕೂಡ ನೋಡಿ, ಗುರು ಸಪ್ತಮದಲ್ಲಿದ್ದಾನೆ, ಗೋಚಾರದಲ್ಲಿ ಅತ್ಯಂತ ಶುಭ. ಆದರೆ ಅರ್ಧಾಷ್ಟಮ ಶನಿ ಆಗಿರೋದ್ರಿಂದ ಸ್ವಲ್ಪ ವೃಶ್ಚಿಕ ರಾಶಿಯವರಿಗೆ ಹಿನ್ನಡೆ. ಕೆಲಸ ಕಾರ್ಯ ಅಂದ್ಕೊಂಡಂಗೆ ಆಗೋದಿಲ್ಲ, ಹಣ ಬರಬೇಕು ಬರೋದಿಲ್ಲ, ಉದ್ಯೋಗದಲ್ಲಿ ಒಂದು ಹೊಸ ಅವಕಾಶಗಳು ಸಿಗತ್ತೆ ಅಂತ ಅಂದ್ಕೊಳ್ತೀರಿ, ಸಿಗೋದಿಲ್ಲ. ಇಂಟರ್ವ್ಯೂ ಅಟೆಂಡ್ ಮಾಡ್ತೀರಿ, ಇಂಟರ್ವ್ಯೂ ಪಾಸ್ ಆಗುತ್ತೆ, ಕೆಲಸ ಸಿಗೋದೇ ಇಲ್ಲ. ಅಥವಾ ಪ್ರಮೋಷನ್ ಬರಬೇಕು, ನಿಮ್ಮ ಹೆಸರು ಪ್ರಮೋಷನ್ ಲಿಸ್ಟಲ್ಲಿ ಮೇಲಿದೆ, ಆದರೂ ಕೂಡ ನಿಮಗೆ ಸಿಗೋದಿಲ್ಲ. ಅಂದರೆ ಸ್ವಲ್ಪ ಹಿನ್ನಡೆಯ ಕಾಲ ಅಂತ ನೋಡಿ. ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಯಾವಾಗಲೂ ಗುರುಗಳು ಬರೀ ನೆಗೆಟಿವೇ ಹೇಳ್ತಾರೆ, ಕೆಟ್ಟದ್ದೇ ಹೇಳ್ತಾರೆ ಅಂತೆಲ್ಲ ಆಗ್ತೀರಿ. ನನಗೆ ಪ್ರತಿ ಮಾತನಾಡಬೇಕಾ ನಾನು ಯೋಚನೆ ಮಾಡ್ತೀನಿ, ಪಾಪ ನಮ್ಮ ವೀಕ್ಷಕರು ಯಾರ್ಯಾರು ಏನೇನು ಯೋಚನೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಕೆಟ್ಟದ್ದು ಇದೆ ಅನ್ನುವಂತಹ ಕಾರಣಕ್ಕೆ ಹೇಳ್ತೀವಿ ಹೊರತು ಕೂಡ ನಿಮಗೆ ಕೆಟ್ಟದ್ದಾಗೋಗ್ಲಿ ಅಂತ ಶಾಪ ಅಲ್ಲ, ಇದು ಕರ್ಸ್ ಅಲ್ಲ. ಕೆಟ್ಟದ್ದಾಗುವಂಥ ಸಾಧ್ಯತೆಗಳಿದ್ದಾವೆ, ಪರಿಹಾರ ಮಾಡ್ಕೊಳ್ಳಿ ಅನ್ನುವಂಥದ್ದು. ಪರಿಹಾರವನ್ನು ಸೂಚನೆ ಮಾಡಿರ್ತೀನಿ ನಾನು. ನೀವೇನು ಮಾಡಿಬಿಡ್ತೀರಿ? ಕೆಟ್ಟದ್ದಾಗತ್ತೆ ಅಂತ ಹೇಳ್ತಾರೆ, ಹಾಗಾಗಿ ನಿಮ್ಮದೇ ನೋಡಬಾರ್ದು. ಆಗ ನಂದು ನಿಮಗೆ ನೇರ ಪ್ರಶ್ನೆ, ಯಾರು ಹಂಗೆ ಕಮೆಂಟ್ ಮಾಡಿದ್ದೀರಲ್ಲ ಅವ್ರಿಗೆ ಕೇಳ್ತೀನಿ, ನಾನು ಕೆಟ್ಟದ್ದಾಗತ್ತೆ ಅಂತ ಹೇಳಿದಾಗ ನಿಮಗೆ ಒಳ್ಳೇದು ನಡೀತಾ ಇತ್ತಾ? ಇಲ್ಲ, ನಿಮಗೂ ಕೆಟ್ಟದ್ದೇ ಆಗ್ತಾಯಿತ್ತು. ಬಟ್ ನಾವು ಹೇಳಿದ್ರೆ ನಿಮಗೆ ಬೇಜಾರು, ಗುರುಗಳು ಕೆಟ್ಟದ್ದಾಗತ್ತೆ ಅಂತ ಹೇಳ್ಬಿಟ್ರು, ಒಳ್ಳೇದು ನುಡಿಯೋದಿಲ್ಲ ಅಂತ. ನೋಡಿ, ಶನಿ 4ನೇ ಮನೆ ಸುಖಸ್ಥಾನದಲ್ಲಿದ್ದಾನೆ. ಶನಿ ಆರಾಧನೆ ಮಾಡ್ಕೊಳ್ಳಿ, ಶನಿ ಅನುಗ್ರಹ ಪ್ರಾಪ್ತ ಮಾಡ್ಕೊಳ್ಳಿ. ಸುಖಸ್ಥಾನದಲ್ಲಿದ್ದರೂ ಕೂಡ ಅರ್ಧಾಷ್ಟಮ ಶನಿಯಾಗಿ ಕಾಡ್ತಾನೆ. ಅಂದರೆ ಎಲ್ಲವೂ ಕಣ್ಣಿಗೆ ಕಾಣುತ್ತೆ. ವಿದ್ಯೆ ಇದೆಯಾ? ಇದೆ. ಚೆನ್ನಾಗಿ ಓದಿದ್ದೀವಿ, ರಿಸಲ್ಟ್ ಬರೋದಿಲ್ಲ. ಉದ್ಯೋಗ ಇದೆಯಾ? ಉದ್ಯೋಗ ಇದೆ, ನೆಮ್ಮದಿ ಇಲ್ಲ, ಸಂಪಾದನೆ ಮಾಡ್ಕೊತಾ ಇದ್ದೀನಿ, ಜೀವನ ನಡೀತಾ ಇದೆ. ಅಥವಾ ನನಗೆ ಎಲ್ಲ ಇದೆ, ಆದರೂ ಏನೋ ನೆಮ್ಮದಿ ಇಲ್ಲ. ಮನೇಲಿ ನೋಡೋರು ಕಣ್ಣಿಗೆ ತುಂಬ ಚೆನ್ನಾಗಿದ್ದೀನಿ, ಕಾರು, ಬಂಗ್ಲೆ, ಮನೆ, ಮಠ, ಎಲ್ಲ ಆಸ್ತಿ ಪಾಸ್ತಿ ಎಲ್ಲ ಇದ್ದಾವೆ, ಮನೆಯಲ್ಲಿ ನೆಮ್ಮದಿ ಇಲ್ಲ. ಈ ರೀತಿಯಾದಂತಹ ಫಲವನ್ನು ಶನಿ ಪರಮಾತ್ಮ ಕೊಡ್ತಾನೆ. ಏನು ಮಾಡ್ಕೋಬೇಕಾಗಾದರೆ ವೃಶ್ಚಿಕ ರಾಶಿಯವರು? ಹನುಮಾನ್ ಚಾಲಿಸ ಓದ್ಕೊಳ್ಳಿ, ನಿತ್ಯ ಹನುಮಾನ್ ಚಾಲಿಸ ಓದೋದನ್ನು ಮರಿಬೇಡಿ. ಶನೈಶ್ಚರ ಅಷ್ಟೋತ್ರ ಹೇಳ್ಕೊಳ್ಳಿ. ಎಲ್ಲ ಕಷ್ಟಗಳಿಗೂ ಕೂಡ ಎಲ್ಲ ದೇವರ ಅಷ್ಟೋತ್ರವೇ ಸರ್ವಶ್ರೇಷ್ಠವಾದಂತಹ ಪರಿಹಾರ. ನೀವು ಕೇಳ್ಬೋದು, ಸ್ವಾಮಿ ಯಜ್ಞ ಯಾಗಗಳನ್ನು ಮಾಡಿದ್ರೆ ಪರಿಹಾರ ಆಗೋದಿಲ್ವ ಅಂತ. ನಿಮ್ಮಂಥವ್ರು ಜನಸಾಮಾನ್ಯರು ಮಾಡೋಕ್ಕಾಗತ್ತೇನ್ರಿ ಯಜ್ಞಾನ? ಲಕ್ಷಗಟ್ಟಲೆ ಖರ್ಚು ಮಾಡಿಬಿಟ್ಟು ನೀವು ಹೇಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಅಷ್ಟೋತ್ರ. ದೇವಸ್ಥಾನಕ್ಕೆ ಹೋದ ತಕ್ಷಣ ಅದಕ್ಕೆ ಹೇಳ್ತಾರೆ, ನಿಮಗೆ ಅಷ್ಟೋತ್ರ ಮಾಡಿ ಅರ್ಚನೆ ಮಾಡಿಸ್ತೀರಾ ಅಂತ ಕೇಳ್ತಾರೆ ಅಲ್ವಾ?
ಯಾಕೆಂತಂದರೆ ನೀವು ಆ ಅರ್ಚನೆ ಮಾಡಿದರೆ, ಅಷ್ಟೋತ್ರಗಳನ್ನ ಹೇಳಿದರೆ ನಿಮ್ಮ ಎಲ್ಲ ಕಷ್ಟಗಳ ಪರಿಹಾರ. ಎಲ್ಲ ದೇವ್ರದ್ದು ನಿಮ್ಗೆ ಯಾವ ದೇವ್ರ ಅಷ್ಟೋತ್ರಗಳನ್ನು ನಾವು ಸಜೆಸ್ಟ್ ಮಾಡ್ತಾ ಇದ್ದೀವೋ ಆ ಅಷ್ಟೋತ್ರಗಳನ್ನು ಸುಮ್ಮನೆ ಓದ್ಕೊಳ್ಳಿ ಸಾಕು, ನಿಮ್ಮ ಎಲ್ಲ ಕಷ್ಟಗಳ ಪರಿಹಾರ ಆಗಿಬಿಡುತ್ತೆ. ಇಲ್ಲಿ ವೃಶ್ಚಿಕ ರಾಶಿಯು ಶನೈಶ್ಚರನ ಅಷ್ಟೋತ್ರ. ಓಂ ಶಂ ಶನೈಶ್ಚರಾಯ ನಮಃ, ಶಾಂತಾಯ ನಮಃ, ಸರ್ವಾಭೀಷ್ಟಪ್ರದಾಯಿನೇ ನಮಃ, ಶರಣ್ಯಾಯ ನಮಃ, ವರೇಣ್ಯಾಯ ನಮಃ, ಸರ್ವೇಶಾಯ ನಮಃ. ಹೀಗೆ ಶನಿ ಅಷ್ಟೋತ್ರವನ್ನು ಹೇಳ್ಕೊಳ್ತಾ ಹೋಗಿ ನಿಮ್ಮ ಎಲ್ಲ ಕಷ್ಟಗಳ ಪರಿಹಾರ ಆಗತ್ತೆ. ರಾಹು ಪಂಚಮದಲ್ಲಿದ್ದಾನೆ. ಉತ್ತಮವಾದಂತಹ ಆರೋಗ್ಯಕ್ಕೆ ಎದುರು ನೋಡಬೇಕು. ಆರೋಗ್ಯವನ್ನು ಯಾವ ಕಾರಣಕ್ಕೂ ಹಾಳು ಮಾಡ್ಕೋಬಾರ್ದು. ವೃಶ್ಚಿಕ ರಾಶಿಯವರಿಗೆ ಒಂದಷ್ಟು ಅನಾರೋಗ್ಯ ಸಮಸ್ಯೆಗಳು ಸಣ್ಣ ಪುಟ್ಟವು, ದೊಡ್ಡದೇನು ಕಷ್ಟ ಬಂದ್ಬಿಡುತ್ತಾ ಅಂತಂದಿಲ್ಲ. ಗ್ಯಾಸ್ಟ್ರಿಕ್ಕು, ಎಸಿಡಿಟಿ ಆಗುವಂತಹ ಸಾಧ್ಯತೆಗಳು, ಅಥವಾ ಕರೆಕ್ಟಾಗಿ ಡೈಜೆಷನ್ ಆಗೋದಿಲ್ಲ, ಯಾವುದೋ ಅನ್ಹೆಲ್ದಿ ಫುಡ್ಡು, ಅನ್ಹೈಜೆನಿಕ್ ಫುಡ್ಗಳನ್ನು ಸೇವನೆ ಮಾಡುವಂತಹ ಸಾಧ್ಯತೆಗಳು ಬಂದ್ಬಿಡುತ್ತೆ. ಗೊತ್ತಾಗೋದಿಲ್ಲ. ಸೇವಿಸುವಾಗ ಗೊತ್ತಾದರೆ ಯಾರು ಸೇವಿಸ್ತಾರೆ? ಸೊ ತಿಂದ ಮೇಲೆ ಗೊತ್ತಾಗುತ್ತೆ, ಅಯ್ಯೋ ನನಗೆ ಫುಡ್ ಪಾಯ್ಸನ್ ಆಗೋಯ್ತು, ಅಥವಾ ನನಗೆ ಯಾಕೋ ಅನ್ಕಂಫರ್ಟಬಲ್ ಆಗಿದೆ ಅನ್ನುವಂತಹ ಒಂದು ಪೊಸಿಷನ್ ಬರುತ್ತೆ. ರಾಹು ಪಂಚಮದಲ್ಲಿದ್ದಾನೆ, ಅನಾರೋಗ್ಯ ಸೂಚನೆ ಮಾಡುತ್ತೆ. ಶಿವನ ಆರಾಧನೆ ಮಾಡ್ಕೊಳ್ಳಿ ಮತ್ತು ಮಹಾಮೃತ್ಯುಂಜಯ ಮಂತ್ರವನ್ನು ಹೇಳ್ಕೊಳ್ಳಿ, ಧನ್ವಂತರಿ ಮಂತ್ರವನ್ನು ಹೇಳ್ಕೊಳ್ಳಿ. ತುಂಬ ಉತ್ತಮವಾದಂತಹ ಫಲವನ್ನು ಪ್ರಾಪ್ತ ಮಾಡ್ಕೊಳ್ತೀರಿ. ಗುರು ಸಪ್ತಮದಲ್ಲಿದ್ದಾನೆ, 7ನೇ ಮನೆಯಲ್ಲಿರ್ತಕ್ಕಂತಹ ಗುರು. ನೋಡಿ, ಗುರುವಿನ ಅನುಗ್ರಹ ಬೇಕು. ಗುರು ತುಂಬ ಉತ್ತಮವಾದಂತಹ ಗೋಚಾರ ಶುಭ ಫಲದಲ್ಲಿದ್ದಾರೆ. ಗುರುಬಲ ಇದೆಯಾ ವೃಶ್ಚಿಕ ರಾಶಿಯವರಿಗೆ ಅಂತ ಕೇಳಿದ್ರೆ ಗುರುಬಲ ಇದೆ. ಗುರು ಸ್ತೋತ್ರ ಹೇಳ್ಕೊಳ್ಳಿ ಮತ್ತು ಗುರುವಿನ ದರ್ಶನವನ್ನು ಮಾಡಿ. ಯಾವುದೇ ಗುರುವಿನ ದೇವಸ್ಥಾನಗಳಿಗೆ ಹೋಗಿ ಅಥವಾ ಮಠಗಳಿಗೆ ಹೋಗಿ ಪ್ರತಿ ಗುರುವಾರ ಗುರು ಶ್ಲೋಕಗಳನ್ನು ಹೇಳ್ಕೊಳ್ತಕ್ಕಂಥದ್ರಿಂದ ಗುರು ಅನುಗ್ರಹ ಜಾಸ್ತಿ ಮಾಡ್ಕೊಳ್ತಾ ಹೋಗಿ ಅರ್ಧಾಷ್ಟಮ ಶನಿ ಎಫೆಕ್ಟ್ ಕಡಿಮೆ ಆಗುತ್ತೆ. ಗುರುಬಲ ಜಾಸ್ತಿ ಆದಂಗೆ, ಇಮ್ಯುನಿಟಿ ಜಾಸ್ತಿ ಆದಂಗೆ ಯಾವುದೇ ರೋಗ ಆದರೂ ಕಡಿಮೆ ಆಗಲೇಬೇಕು ಕಣ್ರಿ. ಇಮ್ಯುನಿಟಿಯನ್ನು ಜಾಸ್ತಿ ಮಾಡೋದು ಗುರು. ಹಾಗಾಗಿ ಗುರುವಿನ ಅನುಗ್ರಹ ಬೇಕು. ಗುರುಬಲ ಇದ್ದರೆ ಎಲ್ಲವೂ ಸಕ್ಸಸ್ ಆಗಿಬಿಡುತ್ತೆ. ಯಾವ ದೋಷವೂ ನಿಮ್ಗೆ ಕ್ಯಾಲ್ಕುಲೇಟೇ ಆಗೋದಿಲ್ಲ. ಗುರು ಅನುಗ್ರಹ ಬೇಕಷ್ಟೇನೆ. ಗುರುಬಲಕ್ಕೋಸ್ಕರ ಚೆನ್ನಾಗಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಗುರುವಾರ ಅರಳಿ ಮರ ಪ್ರದಕ್ಷಿಣೆ ಮಾಡಿ, ಗುರು ಸ್ತೋತ್ರ ಹೇಳ್ಕೊಳ್ಳಿ, ಕಡಲೆಕಾಳು ಸಮರ್ಪಣೆ ಮಾಡಿ ಗುರುಗ್ರಹಕ್ಕೆ, ಅಥವಾ ಕಡಲೆಕಾಳು ಹಾರ ಹಾಕಿ ದಕ್ಷಿಣಾಮೂರ್ತಿಗಳಿಗೆ ದಕ್ಷಿಣಾಮೂರ್ತಿ ಶ್ಲೋಕ ಹೇಳ್ಕೊಳ್ಳಿ, ಸ್ತೋತ್ರ ಹೇಳ್ಕೊಳ್ಳಿ. ಹೀಗೆ ಹಲವು ರೀತಿಯಾದಂತಹ ಗುರುವಿನ ಶ್ಲೋಕ, ದರ್ಶನ, ಪೂಜೆ, ದರ್ಶನ, ಮಂತ್ರದಿಂದಲೇ ಗುರು ಅನುಗ್ರಹ, ಗುರುಬಲ ಜಾಸ್ತಿ ಆಗುತ್ತೆ. ಕುಜ ಸಪ್ತಮದಿಂದ ಅಷ್ಟಮ ಸ್ಥಾನಕ್ಕೆ ಹೋಗ್ತಾರೆ. ನೋಡಿ, ಕುಜನ ಪೊಸಿಷನನ್ನು ನೋಡಿದಂತಹ ಸಂದರ್ಭದಲ್ಲಿ ಗೋಚಾರದಲ್ಲಿ ಅಷ್ಟಮ ಕುಜ, ಸಪ್ತಮದಿಂದ ಅಷ್ಟಮಕ್ಕೆ ಹೋದಂತಹ ಕುಜ. ವೃಶ್ಚಿಕ ರಾಶಿಯವರಿಗೆ ಹೊಸ ಪ್ರಪೋಸಲ್ಗಳು ಬರುತ್ತೆ. ಮಂಗಳ ಕಾರ್ಯಗಳಿಗೆ ಒಂದಷ್ಟು ಸ್ಟಾರ್ಟ್ ಸಿಗತ್ತೆ, ಬಟ್ ಎಕ್ಸ್ಪೆಕ್ಟೆಡ್ ಲೆವೆಲ್ ರೀಚ್ ಆಗೋದು ಬಹಳ ಕಷ್ಟ ಇದೆ. ಹಾಗಾಗಿ ಇಲ್ಲಿ ಮದುವೆಗೆ ಹುಡುಕ್ತಾ ಇರ್ತಕ್ಕಂಥವ್ರು, ಮಂಗಳ ಕಾರ್ಯಗಳಿಗೆ ಯೋಚನೆಯನ್ನು ಮಾಡ್ತಾ ಇರ್ತಕ್ಕಂಥವ್ರು ಸ್ವಲ್ಪ ದೇವಿ ದೇವಸ್ಥಾನಗಳಿಗೆ ಮಂಗಳವಾರ ಶುಕ್ರವಾರ ಹೋಗಿ ಕುಂಕುಮಾರ್ಚನೆ ಮಾಡಿಸ್ಕೊಳ್ಳಿ. ಪ್ರಕೃತಿಯೇ ನಮಃ, ವಿಕೃತಿಯೇ ನಮಃ, ವಿದ್ಯಾಯೇ ನಮಃ, ಸರ್ವಭೂತಹಿತ ಪ್ರದಾಯೇ ನಮಃ. ಈ ರೀತಿಯಾಗಿ ದೇವಿ ಶ್ಲೋಕಗಳು, ದೇವಿ ಮಂತ್ರಗಳು, ದೇವಿ ಅಷ್ಟೋತ್ರಗಳನ್ನ ಹೇಳ್ಕೊಳ್ಳಿ. ಯಾರು ಮದುವೆ ಯೋಚನೆ ಮಾಡ್ತಾ ಇದ್ದೀರೋ, ಒಳ್ಳೆ ಕೆಲಸ ಮಾಡಬೇಕು, ಪ್ರಮೋಷನ್ಗೆ ಟ್ರೈ ಮಾಡ್ತಾ ಇದ್ದೀನಿ, ಹೊಸ ಉದ್ಯೋಗ ಹುಡುಕ್ತಾ ಇದ್ದೀನಿ ಅನ್ನೋಂಥವ್ರು ತಪ್ಪದೆ ಈ ಕುಜನ ಪೊಸಿಷನ್ಗೋಸ್ಕರ ಸರಿ ಮಾಡ್ಕೊಳ್ಳೋದಕ್ಕೆ ಮಂಗಳವಾರ ಶುಕ್ರವಾರ ದೇವಿ ದೇವಸ್ಥಾನಕ್ಕೆ ಹೋಗಿ ದೇವಿ ಸ್ತೋತ್ರಗಳನ್ನ ಹೇಳ್ಕೊಳ್ಳಿ. ಯಾಮಾಯಾ ಮಧುಕೈಟಭ ಪ್ರಮತಿನಿ, ಯಾಚಂಡ ಮುಂಡಾರ್ಧಿನಿ, ಯಾಮಾಯಾ ಮಹಿಷಾಸುರಕ್ಷೇಕರಿ, ಯಾರಕ್ತ ಬೀಜಾಕ್ಷರಿ, ಯಾಸಾ ಶುಂಭ ನಿಶುಂಭ ದೈತ್ಯಲಿನಿ, ಯಾ ಸಿದ್ಧಲಕ್ಷ್ಮೀ ಪರ, ಸಾಚಂಡಿ ನಮಕೋಟಿ ಮೂರ್ತಿ ಸಹಿತ ಮಾಂಪಾತು ದುರ್ಗಾಂಬಿಕಾ ಅನ್ನುವಾಗಿ ಚಂಡಮುಂಡರನ್ನ, ಶುಂಭ ನಿಶುಂಭರನ್ನ, ಮಹಿಷಾಸುರನ್ನೆಲ್ಲ ವಧೆ ಮಾಡಿರ್ತಕ್ಕಂತಹ ಜಗನ್ಮಾತೆಗೆ ನಿಮ್ಮ ಕಷ್ಟ ಪರಿಹಾರ ಮಾಡೋಕ್ಕಾಗಲ್ವಾ? ಖಂಡಿತ ಮಾಡ್ತಾಳೆ. ಭಕ್ತಿ ಬೇಕಷ್ಟೇನೆ. ಶ್ರದ್ಧಾಂ ಕಾಮಸ್ಯ ಮಾತ್ರ, ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ, ಶುಭ ಕಾರ್ಯ ನೆರವೇರುತ್ತೆ. ಇನ್ನು ಬುಧ ಕರ್ಮಸ್ಥಾನದಿಂದ ಭಾಗ್ಯಸ್ಥಾನಕ್ಕೆ, ಬುಧನ ಪೊಸಿಷನ್ ತುಂಬ ಚೆನ್ನಾಗಿದೆ. ವೃಶ್ಚಿಕ ರಾಶಿಯವರು ಯಾವಾಗಲೂ ಬುದ್ಧಿವಂತರು. ವೃಶ್ಚಿಕ ರಾಶಿಯವರು ಪ್ರಾಬ್ಲಮ್ ಬುದ್ಧಿದಲ್ಲ, ಅಲ್ಲಿ ಕೋಪದ್ದು ಹಠದ್ದು ಒಂದು ಸ್ವಲ್ಪ ಪ್ರಾಬ್ಲಮ್ ಅಷ್ಟೇ. ಯೋಚನೆ ಮಾಡೋದಿಲ್ಲ, ಸಡನ್ನಾಗಿ ತೀರ್ಮಾನ ತೆಗೆದುಕೊಂಡ್ಬಿಡ್ತೀರಿ. ಒಳ್ಳೆ ಬುದ್ಧಿ ಇದೆ, ಒಳ್ಳೆ ಜ್ಞಾನ ಇದೆ, ಸರಿಯಾಗಿ ಬಳಸ್ಕೊಂಡ್ರೆ ಯಾವುದೋ ಪೊಸಿಷನ್ಗೆ ಹೋಗ್ಬಿಡ್ತೀರಿ. ತುಂಬ ಹೈ ಲೆವೆಲ್ ಪೊಸಿಷನ್ನು, ತುಂಬ ಆಸ್ತಿ ಸಂಪಾದನೆ ಮಾಡೋ ಯೋಗ ಇದೆ, ಒಳ್ಳೆ ಅಧಿಕಾರ ಪ್ರಾಪ್ತಿ ಮಾಡ್ಕೊಳ್ತಕ್ಕಂತಹ ಯೋಗ ಇದೆ. ವೃಶ್ಚಿಕ ರಾಶಿಯವರು ಆಲ್ವೇಸ್ ಬುದ್ಧಿವಂತರು, ತುಂಬ ಆ್ಯಕ್ಟಿವ್ ಆಗಿರ್ತಾರೆ, ಮರ್ಕ್ಯೂರಿ ಇದ್ದಂಗೆ ಇರ್ತಾರೆ. ಪಟ್ ಅಂತ ಯಾವುದೇ ಕೆಲಸ ಮಾಡಲಿ ಅಥವಾ ಚಕ 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 ಅಂತ ತನ್ನ ಮನಸ್ಸನ್ನು ಓಡಿಸ್ತಾ ಇರ್ತಾರೆ. ಇಲ್ಲಿ ಈಗ ಕ್ಷಣದಲ್ಲಿ ಇಲ್ಲಿದ್ರೆ ಇನ್ನೊಂದು 10 ನಿಮಿಷಕ್ಕೆ ಇನ್ನೊಂದು ಕಡೆ ಇರ್ತಾರೆ. ಅಷ್ಟು ಏಕಾಗ್ರತೆ ಇದೆ, ಅಷ್ಟು ಚಾಕಚಕ್ಯತೆ ಇದೆ, ಲವಲವಿಕೆ ಇದೆ. ನೋಡಿ, ಬುಧನ ಪೊಸಿಷನ್ನಿಂದಾಗಿ ಕರ್ಮಸ್ಥಾನವೂ ತುಂಬ ಚೆನ್ನಾಗಿದೆ, ಭಾಗ್ಯಸ್ಥಾನವೂ ಚೆನ್ನಾಗಿದೆ. ಕರ್ಮಸ್ಥಾನದಲ್ಲಿದ್ದಾಗ ಉದ್ಯೋಗದಲ್ಲಿ ಪ್ರಮೋಷನ್, ಇನ್ಕ್ರಿಮೆಂಟ್ ಸಿಗುತ್ತೆ. ಭಾಗ್ಯಸ್ಥಾನಕ್ಕೆ ಬಂದಂತಹ ಸಂದರ್ಭದಲ್ಲಿ ಒಳ್ಳೆ ಯೋಚನೆಯನ್ನು ಮಾಡಿ ಫಿನಾನ್ಷಿಯಲ್ ಗ್ರೋತ್ ಹೇಗೆ ಮಾಡ್ಕೋಬೇಕು, ಅದು ವೆದರ್ ಇಟ್ ಇಸ್ ಜಾಬ್ ಆರ್ ಬಿಸ್ನೆಸ್, ಹೇಗೆ ಫಿನಾನ್ಷಿಯಲ್ ಗ್ರೋತ್ ಹೇಗೆ ಮಾಡ್ಕೋಬೇಕು, ನಾನು ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಂಗೆ ಪ್ರಾಫಿಟ್ ಆಗುತ್ತೆ, ಲಾಭ ಬರುತ್ತೆ, ಪ್ರಾಬ್ಲಮ್ ಆಗೋದಿಲ್ಲ. ಹೀಗೆಲ್ಲ ಆ ಬುಧನಿಂದಾಗಿ ನಿಮಗೆ ಈ ಥರದ ಯೋಚನೆಗಳು ಬರ್ತಾ ಹೋಗುತ್ತೆ. ಇನ್ನು ರವಿ ಕರ್ಮಸ್ಥಾನದಲ್ಲಿ ಉದ್ಯೋಗ ಕ್ಷೇತ್ರದಲ್ಲಿ ಒಳ್ಳೆ ಹೆಸರು ಸಂಪಾದನೆ ಮಾಡುವಂತಹ ಯೋಗ ವೃಶ್ಚಿಕ ರಾಶಿಯವರಿಗೆ. ನೋಡಿ, ಶ್ರಾವಣ ಮಾಸ ಇದು, ಎಷ್ಟೊಂದು ಹಬ್ಬಗಳಿದ್ದಾವೆ. ಕೃಷ್ಣಾಷ್ಟಮಿ, ವರಮಹಾಲಕ್ಷ್ಮಿ, ಮಂಗಳಗೌರಿ,
ಹೀಗೆ ಹಬ್ಬ, ರಕ್ಷಾಬಂಧನ ಪ್ರತಿಯೊಂದು ಕೂಡ ಕರ್ಮಸ್ಥಾನದಲ್ಲಿರ್ತಕ್ಕಂತಹ ರವಿ ನಿಮ್ಮನ್ನು ಸಮಾಜದಲ್ಲಿ ಸ್ಥಾನಮಾನ ವೃದ್ಧಿ ಮಾಡ್ತಾನೆ, ಶುಭ ಕಾರ್ಯಗಳಿಗೆ ಅವಕಾಶಗಳನ್ನು ಮಾಡಿಕೊಡ್ತಾನೆ. 4 ಜನ ನಿಮ್ಮನ್ನು ನೋಡಿದ ತಕ್ಷಣ ವಾಹ್ ಅವ್ರ ಥರ ಬದುಕಬೇಕು ನಾವು ಕಣ್ರಿ ಅನ್ನುವ ರೀತಿಯಲ್ಲಿ ವೃಶ್ಚಿಕ ರಾಶಿಯವರ ಗ್ರೋತು ಆ ರೀತಿಯಲ್ಲಿ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಶುಕ್ರ 10 ರಿಂದ 11 ಹಣ ಬರುತ್ತೆ, ಏನೂ ತೊಂದರೆ ಆಗೋದಿಲ್ಲ. ನೀವೇನು ಅಂದ್ಕೊಂಡಿದ್ದೀರೋ ಆ ಹಣ ಬರುತ್ತೆ. ಬಟ್ ಏನು ಅಂತಂದರೆ ಖರ್ಚು ಅಷ್ಟನ್ನೇ ಮಾಡ್ತಾ ಹೋಗ್ತೀರಿ. ವೃಶ್ಚಿಕ ರಾಶಿಯವರಿಗೆ ಖರ್ಚಿನಲ್ಲಿ ಕಂಟ್ರೋಲ್ ಇರೋದಿಲ್ಲ. ಒಂದಷ್ಟು ಖರ್ಚು ಕಂಟ್ರೋಲ್ ಮಾಡ್ಕೊಳ್ಳಿ, ನಿಮ್ಮ ಜೀವನ ಅಲ್ಟಿಮೇಟ್ ಗುಡ್ ಆಗಿರುತ್ತೆ. ಕೊನೆಗಾಲಕ್ಕೆ ಹಣ ಬೇಕು. ನಾವು ಎಷ್ಟು ಜನರನ್ನು ದಿನ ಬೆಳಗಾರ ನೋಡ್ತೀವಿ, ಯೌವನ ಇದ್ದಾಗ, ಶಕ್ತಿ ಇದ್ದಾಗ ದುಡಿದು ಹಣ ಎಲ್ಲ ಖರ್ಚು ಮಾಡ್ಕೊಂಡ್ಬಿಟ್ಟಿರ್ತಾರೆ. ಕೊನೆಯಲ್ಲಿ ನನ್ನ ಕಷ್ಟ ಅಂತ ಏನೋ ಬಂದರೆ ನನ್ನ ಹತ್ರ ದುಡ್ಡಿಲ್ಲ ಅನ್ನುವಂತಹ ಪರಿಸ್ಥಿತಿ ಬರ್ತಾರೆ. ಅದರಲ್ಲೂ ವೃಶ್ಚಿಕ ರಾಶಿಯವರು ಕೂಡ ಒಂದು ಚೆನ್ನಾಗಿ ಸಂಪಾದನೆ ಮಾಡ್ತಾರೆ, ಸಂಪಾದನೆ ಕೊರತೆನೇ ಆಗೋದಿಲ್ಲ. ಆದರೆ ಕೊನೆಯಲ್ಲಿ ಹಣ ಉಳಿಸ್ಕೊಳ್ಳೋದು ಬಹಳ ಕಷ್ಟ ಆಗ್ಬಿಡುತ್ತೆ. ಆ ಖರ್ಚಿಗೆ ಒಂದು ಸ್ವಲ್ಪ ಕಂಟ್ರೋಲ್ ಇರಲಿ, ಲಿಮಿಟ್ ಇರಲಿ. ಖರ್ಚು ಮಾಡ್ಕೋಬೇಡಿ, ಹಣ ಉಳಿಸ್ಕೊಳ್ಳಿ. ನಿಮ್ಗೆ ತುಂಬ ಅವಶ್ಯಕತೆ ಬೀಳುತ್ತೆ. ಇದು ನೋಡಿ ಭವಿಷ್ಯ, ಇದು ಮುಂದಿನ ಭವಿಷ್ಯಕ್ಕೆ ನಿಮಗೆ ಬೇಕಾಗತ್ತಲ್ಲ, ಅದು ಇಲ್ಲಿಯೇ ಗೊತ್ತಾಗುವಂತಹ ಸಾಧ್ಯತೆಗಳು. ಏಕಾದಶ ಶುಭ ಸ್ಥಾನದಲ್ಲಿ ಕೇತು, ಮನೆಯ ಇಂಪ್ರೂವ್ಮೆಂಟ್ ಏನು ಬೇಕೋ ಅದನ್ನು ಯೋಚನೆ ಮಾಡ್ತೀರಿ. ಯಾವುದೇ ನೆಗೆಟಿವ್ ಥಾಟ್ಸ್ ಬರೋದಿಲ್ಲ, ಯಾವ ಅನ್ವಾಂಟೆಡ್ ಕೆಲಸಗಳು, ಅನ್ವಾಂಟೆಡ್ ಥಿಂಗ್ಸ್ ಏನನ್ನೂ ಮಾಡೋದಿಲ್ಲ. ಆದರೆ ಏನು ಅಂತ ಕೇಳಿದರೆ, ಕೇತು ಶುಭ ಸ್ಥಾನದಲ್ಲಿದ್ದರೂ ಶನಿ ಸುಖ ಸ್ಥಾನದಲ್ಲಿ ಅರ್ಧಾಷ್ಟಮನಾಗಿ ಕೂತಿರ್ತಾನೆ. ಹಾಗಾಗಿ ಶನಿ ಅಷ್ಟೋತ್ರ ಮತ್ತು ಇಲ್ಲಿ ದೇವಿ ಸಂಬಂಧವಾಗಿರ್ತಕ್ಕಂತಹ, ಕುಜನಿಗೂ ಸಂಬಂಧವಾಗಿರ್ತಕ್ಕಂತಹ ಆರಾಧನೆ ಶನಿವಾರ ಮತ್ತು ಮಂಗಳವಾರ 2 ದಿನ. ಶನಿವಾರ ಆಂಜನೇಯ ದೇವಸ್ಥಾನ, ಶನೇಶ್ವರನ ದೇವಸ್ಥಾನಕ್ಕೆ ಹೋಗಿ, ವೆಂಕಟೇಶ್ವರನ ದೇವಸ್ಥಾನಕ್ಕೆ ಹೋಗಿ. ಮಂಗಳವಾರ ದಿನ ಯಾವುದೇ, ಮಂಗಳವಾರ ಅಥವಾ ಶುಕ್ರವಾರ ಯಾವುದೇ ದೇವಿ ದೇವಸ್ಥಾನಕ್ಕೆ ಹೋಗಿ ಕುಂಕುಮಾರ್ಚನೆ ಮಾಡಿಸ್ಕೊಳ್ಳಿ. ಇಡೀ ತಿಂಗಳು ನಿಮ್ಮ ಜೀವನ ಅಲ್ಟಿಮೇಟ್ ಆಗಿರುತ್ತೆ. ಆದಷ್ಟು ಖುಷಿ, ಸಂತೋಷವನ್ನು ಪ್ರಾಪ್ತ ಮಾಡಿಕೊಳ್ತೀರಿ. ಇಷ್ಟರ ಮೇಲೂ ಏನಾದ್ರು ಅರ್ಥ ಆಗಲಿಲ್ಲ ಅಂತಾದರೆ ನಿಮ್ಮ ಜನ್ಮ ಜಾತಕವನ್ನು ತೆಗೆದುಕೊಂಡು ಅಥವಾ ಡೇಟ್ ಆಫ್ ಬರ್ತ್ ತೆಗೆದುಕೊಂಡು ಕೆಳಗಡೆ ನನ್ನ ನಂಬರ್ ಇದೆ, ಈ ನಂಬರಿಗೆ ಫೋನ್ ಮಾಡಿ ಮತ್ತು ನಿಮ್ಮ ಭವಿಷ್ಯವನ್ನು ತಿಳಿದುಕೊಳ್ಳಿ. ಏನೇ ಕಷ್ಟಗಳಿದ್ರೂ ಕೂಡ ದೊಡ್ಡದಾಗಿ ಯಜ್ಞ ಯಾಗ ಮಾಡಿ ಅಂತ ಪರಿಹಾರ ಹೇಳೋದಿಲ್ಲ. ನಾನು ನನ್ನ ಚಾನಲ್ನ ಸಬ್ಸ್ಕ್ರೈಬರ್ಸ್ಗೆ ಉಚಿತವಾಗಿ ಯಂತ್ರವನ್ನು ನೀಡ್ತೇನೆ. ಮಕ್ಕಳಿಗಾದರೆ ವಿದ್ಯಾ ಸರಸ್ವತಿ ಯಂತ್ರ, ಹಯಗ್ರೀವ ಯಂತ್ರ, ನೀಲ ಸರಸ್ವತಿ ಯಂತ್ರವನ್ನು ಕೊಡ್ತೇನೆ. ಉದ್ಯೋಗ ಮಾಡ್ತಕ್ಕಂಥವ್ರು, ವ್ಯವಹಾರ ಮಾಡ್ತಕ್ಕಂಥವ್ರು ಧನಾಕರ್ಷಣ ಯಂತ್ರ, ಲಕ್ಷ್ಮೀ ಕುಬೇರ ಯಂತ್ರ, ಈ ರೀತಿಯಾಗಿ ಮನೆ ಕಟ್ಟಬೇಕು ಅಂದ್ಕೊಂಡವ್ರಿಗೆ ಭೂವರಾಹ ಯಂತ್ರ, ಅಥವಾ ಗಂಡ ಹೆಂಡತಿಯರಿಗೆ ವೈವಾಹಿಕ ಜೀವನದಲ್ಲಿ ಅನ್ಯೋನ್ಯತೆ ಇಲ್ಲ ಅಂತಂದ್ರೆ ಐಕ್ಯಮತ್ಯ ಯಂತ್ರ, ಗಂಧರ್ವ ಸಂಮೋಹಿನಿ ಯಂತ್ರ, ಈ ರೀತಿಯಾಗಿ ಯಂತ್ರವನ್ನು ಉಚಿತವಾಗಿ ನೀಡ್ತೇನೆ. ಇದು ಕೇವಲ ಧಾರಣಾ ಯಂತ್ರ ಮಾತ್ರ, ಅಂದರೆ ಕಟ್ಕೊಳ್ಳುವಂಥದ್ದು. ಇದನ್ನು ನೀವು ಕೊರಿಯರ್ ಮುಖಾಂತರ ತರಿಸ್ಕೋಬೇಕು. ಕೊರಿಯರ್ ಫೀಸನ್ನು ನೀವೇ ಪೇ ಮಾಡ್ಕೋಬೇಕಾಗತ್ತೆ. ಶುಭವಾಗಲಿ, ಒಳ್ಳೆಯದಾಗಲಿ, ಸಂತೋಷವಾಗಿರಿ. ಶುಭಂ ಭೂಯಾತ್. ಲೋಕಾಹ ಸಮಸ್ತ ಸುಖಿನೋ ಭವಂತು. ಸಮಸ್ತ ಸನ್ಮಂಗಲಾನಿ ಭವಂತು.